Namaste everyone and welcome to the class of Corporate Accounting. Dear students, ಹಿಂದಿನ ಸೆಷನ್ನಲ್ಲಿ ನಾವು ಇಲ್ಲಸ್ಟ್ರೇಷನ್ 1 ಅನ್ನು ಸಾಲ್ವ್ ಮಾಡಿದ್ವಿ. ಹಾಗೆ ಇಲ್ಲಸ್ಟ್ರೇಷನ್ 2ದಲ್ಲಿ ಪಾರ್ಟ್ 1 ಅನ್ನು ನೋಡಿದ್ವಿ. ಇಂದಿನ ಸೆಷನ್ನಲ್ಲಿ ನಾವು ಅದರ ಮುಂದಿನ ಭಾಗವಾದಂತಹ ಪಾರ್ಟ್ 2 ಅನ್ನು ನೋಡೋಣ. ಈ ಪ್ರಾಬ್ಲಮ್ನಲ್ಲಿ ಎ ಲಿಮಿಟೆಡ್ ಅನ್ನುವ ಒಂದು ಕಂಪನಿ ಬಿ ಲಿಮಿಟೆಡನ್ನು ಅಬ್ಸಾರ್ಬ್ ಮಾಡುತ್ತೆ. ಅಂದರೆ ಎ ಲಿಮಿಟೆಡಲ್ಲಿ ಟ್ರಾನ್ಸ್ಫರಿ ಕಂಪನಿ, ಹಾಗೆ ಬಿ ಲಿಮಿಟೆಡ್ ಏನಾಗುತ್ತೆ, ಟ್ರಾನ್ಸ್ಫರರ್ ಕಂಪನಿ. ಇಲ್ಲಿ ಎ ಲಿಮಿಟೆಡ್ ಪರ್ಚೇಸ್ ಕನ್ಸಿಡರೇಷನನ್ನು ಹೇಗೆ ಸೆಟಲ್ಮೆಂಟ್ ಮಾಡುತ್ತೆ ಅಂದರೆ, ದೇ ವಿಲ್ ಇಶ್ಯೂ 10,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಅ ಪ್ರೀಮಿಯಮ್ ಆಫ್ 20%. ಅವರು 10,000 ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ತಮ್ಮ ಕಂಪನಿಯ 10,000 ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಅದರ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ, ₹10 ಇರುತ್ತೆ. ಆದರೆ ಅವರು ಅದನ್ನು 20% ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತಾರೆ. ಅಂದರೆ ಶೇರ್ ಇಶ್ಯೂ ಪ್ರೈಸ್ ಎಷ್ಟಾಗುತ್ತೆ, ₹12 ಆಗುತ್ತೆ. ಹಾಗೆಯೇ ಅವರು ಬಿ ಲಿಮಿಟೆಡ್ ಅವರ ಡಿಬೆಂಚರ್ಸ್ಗಳನ್ನು ಕೂಡ ಡಿಸ್ಚಾರ್ಜ್ ಮಾಡ್ತಾರೆ. ಅದನ್ನು ಹೇಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದರೆ, ತಮ್ಮ ಕಂಪನಿಯ 15% ಡಿಬೆಂಚರ್ಸನ್ನು ಅವರು ಇಶ್ಯೂ ಮಾಡಿ ಅದನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಹಿಂದಿನ ಸೆಷನ್ನಲ್ಲಿ ನಾವು 1 and 2 ಅನ್ನು ನೋಡಿದ್ವಿ. ಅಂದರೆ ವಿ ಹ್ಯಾವ್ ಕಂಪ್ಯೂಟೆಡ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಟು ಬಿ ಲಿಮಿಟೆಡ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪಾಸ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ಡ್ ಲೇಚರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್. ಇವೆರಡನ್ನು ನಾವು ನೋಡಿದ್ವಿ. ಹಾಗೆಯೇ ಮೂರನೆಯ ಪಾರ್ಟ್ ಏನು ಅಂದರೆ ಇನ್ಕಾರ್ಪೊರೇಷನ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್. ಇವತ್ತಿನ ದಿನ ನಾವು ಎ ಲಿಮಿಟೆಡ್ಡಲ್ಲಿ ಇನ್ಕಾರ್ಪೊರೇಷನ್ ಎಂಟ್ರೀಸ್ಗಳನ್ನು ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಹಾಗೆಯೇ ಅಬ್ಸಾರ್ಪ್ಷನಿನ ನಂತರ ಎ ಲಿಮಿಟೆಡಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಶೀಟನ್ನು ಅವರು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ಲೆಟ್ಸ್ ಮೂವ್ ಅಹೆಡ್. Here the first part is incorporation entries in the books of A Limited. ಅಂದರೆ ಟ್ರಾನ್ಸ್ಫರಿ ಕಂಪನಿಯಲ್ಲಿ ಇನ್ಕಾರ್ಪೊರೇಷನ್ ಎಂಟ್ರೀಸ್ಗಳನ್ನು ಹೇಗೆ ಪಾಸ್ ಮಾಡಬೇಕು. Here the first entry is for purchase consideration due. ಓಕೆ, ಇಲ್ಲಿ ನಾವು ಎಂಟ್ರೀಸ್ಗಳನ್ನು ಪ್ರಿಪೇರ್ ಮಾಡುವಾಗ ಟ್ರಾನ್ಸ್ಫರಿ ಕಂಪನಿಯ ಪಾಯಿಂಟ್ ಆಫ್ ವ್ಯೂದಲ್ಲಿ ಥಿಂಕ್ ಮಾಡಿ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕು. ಹಿಂದೆ ನಾವು ಟ್ರಾನ್ಸ್ಫರರ್ ಕಂಪನಿಯ ಪಾಯಿಂಟ್ ಆಫ್ ವ್ಯೂದಲ್ಲಿ ಮಾಡಿದ್ವಿ. ಯಾಕೆಂದರೆ ನಾವು ಬಿ ಲಿಮಿಟೆಡಿನ ಎಲ್ಲ ಬುಕ್ಸ್ಗಳನ್ನು ಕ್ಲೋಸ್ ಮಾಡಬೇಕಿತ್ತು. ಸೊ ನಾವು ಟ್ರಾನ್ಸ್ಫರರ್ ಕಂಪನಿಯ ಪಾಯಿಂಟ್ ಆಫ್ ವ್ಯೂದಲ್ಲಿ ಥಿಂಕ್ ಮಾಡಿ ಎಂಟ್ರೀಸ್ಗಳನ್ನು ಪಾಸ್ ಮಾಡಿದ್ವಿ. ಆದರೆ ಈಗ ನಾವು ಏನನ್ನು ಅಸ್ಯೂಮ್ ಮಾಡಬೇಕು, ಟ್ರಾನ್ಸ್ಫರಿ ಕಂಪನಿಯೇ ನಾವು ಅಂತ ಅಸ್ಯೂಮ್ ಮಾಡಿ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕು. ಇಲ್ಲಿ ಮೊದಲನೆಯ ಎಂಟ್ರಿ ಅಂದರೆ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಇಲ್ಲಿ ಎ ಲಿಮಿಟೆಡ್ ಅವರು ಪರ್ಚೇಸ್ ಕನ್ಸಿಡರೇಷನನ್ನು ಬಿ ಲಿಮಿಟೆಡ್ಗೆ ಕೊಡಬೇಕಾಗತ್ತೆ. ಮೊದಲಿಗೆ ಅವರು ಡ್ಯೂ ಎಂಟ್ರಿನ ಪಾಸ್ ಮಾಡ್ತಾರೆ. ಡ್ಯೂ ಅಂದರೆ ಇಟ್ ಈಸ್ ಪೇಯಬಲ್ ಟು ಬಿ ಲಿಮಿಟೆಡ್. ಇನ್ನೂ ಅದನ್ನು ಆ್ಯಕ್ಚುಲಿ ಪೇಮೆಂಟನ್ನು ಮಾಡಿಲ್ಲ, ಆದರೆ ಆ ಲಯಬಿಲಿಟಿ ಆಕರ್ ಆಗಿದೆ ಅಂತ ಅವರು ಒಂದು ಎಂಟ್ರಿಯನ್ನು ಪಾಸ್ ಮಾಡ್ತಾರೆ. ದಟ್ ಈಸ್ ಲೈಕ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಲಿಕ್ವಿಡೇಟರ್ಸ್ ಆಫ್ ಬಿ ಲಿಮಿಟೆಡ್ ಅಕೌಂಟ್. ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಅಕೌಂಟನ್ನು ಯಾಕೆ ಡೆಬಿಟ್ ಮಾಡ್ತೀವಿ ಅಂದರೆ, ಒಂದು ಬಿಸ್ನೆಸ್ಸನ್ನು ಅವರು ಪರ್ಚೇಸ್ ಮಾಡ್ತಾರೆ, ಸೊ ಅದನ್ನು ಅವರು ಡೆಬಿಟ್ ಮಾಡ್ತಾರೆ. ಇಲ್ಲಿ ಲಿಕ್ವಿಡೇಟರ್ಸ್ ಅಕೌಂಟನ್ನು ಯಾಕೆ ಕ್ರೆಡಿಟ್ ಮಾಡಬೇಕು ಅಂದರೆ, ಇದೊಂದು ಲಯಬಿಲಿಟಿ ಇನ್ಕ್ರೀಸ್ ಆದಾಗ ನಾವು ಅದನ್ನು ಕ್ರೆಡಿಟ್ ಮಾಡ್ತೇವೆ. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟೆಡ್. ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ, 1,20,000 ಇದೆ. ಇದನ್ನು ನಾವು ಡೀಟೇಲ್ ಆಗಿ ಹಿಂದಿನ ಸೆಷನ್ನಲ್ಲಿ ನೋಡಿದ್ವಿ. ಟು ಲಿಕ್ವಿಡೇಟರ್ಸ್ ಆಫ್ ಬಿ ಲಿಮಿಟೆಡ್ ಅಕೌಂಟ್ 1,20,000. Here we have to write being purchase consideration due to B Limited. ಈ ರೀತಿಯಾಗಿ ನಾವು ನರೇಷನನ್ನು ಬರಿಬೇಕು. ಸೆಕೆಂಡ್ ಎಂಟ್ರಿ ಇಸ್ ಫಾರ್ ರೆಕಾರ್ಡಿಂಗ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ರಿಸರ್ವ್ಸ್ ಆಫ್ ಬಿ ಲಿಮಿಟೆಡ್. ಇಲ್ಲಿ ಬಿಸ್ನೆಸ್ಸನ್ನು ಅಕ್ವೈರ್ ಮಾಡಿದಾಗ ಅವರು ಏನನ್ನು ಅಕ್ವೈರ್ ಮಾಡಿರ್ತಾರೆ, ರಿಯಲ್ ಆಗಿ ಅಸೆಟ್ಸನ್ನು ಅಕ್ವೈರ್ ಮಾಡಿರ್ತಾರೆ, ಲಯಬಿಲಿಟೀಸನ್ನು ಅಕ್ವೈರ್ ಮಾಡಿರ್ತಾರೆ. ನಮಗೆ ಗೊತ್ತಿದೆ ಇದು ಮರ್ಜರ್ ಮೆಥಡ್ ಅಥವಾ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ಈ ಮೆಥಡಿನಲ್ಲಿ ಬಿ ಲಿಮಿಟೆಡಿನ ಎಲ್ಲ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಕೂಡ ಅವರು ಟೇಕ್ ಓವರ್ ಮಾಡಿರ್ತಾರೆ. ರಿಸರ್ವ್ಸನ್ನು ಮತ್ತು ಸರ್ಪ್ಲಸನ್ನು ಕೂಡ ಅವರು ಟೇಕ್ ಓವರ್ ಮಾಡಿರ್ತಾರೆ. ಈ ರೀತಿ ಎಲ್ಲ ಐಟಮ್ಗಳನ್ನು ತಮ್ಮ ಬುಕ್ಸಲ್ಲಿ ಅವರು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾವು ಎರಡನೇ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಗಳೇ, ಬ್ಯಾಲೆನ್ಸ್ ಶೀಟಿನಲ್ಲಿರುವಂತಹ ಪ್ರತಿಯೊಂದು ಅಸೆಟ್ಸನ್ನು ಮತ್ತು ಲೈಬ್ರಿಟೀಸನ್ನು ಕೂಡ ನಾವು ರೆಕಾರ್ಡ್ ಮಾಡಬೇಕು. ಯಾಕೆಂದರೆ ಮರ್ಜರ್ ಮೆಥಡಿನ ಫೀಚರ್ಸಲ್ಲೇ ಅದು ಇದೆ. ಆಲ್ ಅಸೆಟ್ಸ್ ಆ್ಯಂಡ್ ಲೈಬ್ರಿಟೀಸ್ ವಿಲ್ ಬಿಕಮ್ ಟ್ರಾನ್ಸ್ಫರಿ ಕಂಪನೀಸ್ ಅಸೆಟ್ಸ್ ಆ್ಯಂಡ್ ಲೈಬ್ರಿಟೀಸ್ ಆಫ್ಟರ್ ದಿ ಅಮಾಲ್ಗಮೇಷನ್ ಆದ ನಂತರ ಟ್ರಾನ್ಸ್ಫರರ್ ಕಂಪನಿಯ ಪ್ರತಿಯೊಂದು ಅಸೆಟ್ಸ್ ಮತ್ತು ಲೈಬ್ರಿಟೀಸ್ ಕೂಡ ಟ್ರಾನ್ಸ್ಫರಿ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲೈಬ್ರಿಟೀಸ್ಗಳಾಗ್ತವೆ. ಅದು ಕೂಡ ಬುಕ್ ವ್ಯಾಲ್ಯೂದಲ್ಲಿ. ಇಲ್ಲಿ ಯಾವುದೇ ರೀತಿಯ ರಿವೈಸ್ಡ್ ವ್ಯಾಲ್ಯೂಸ್ಗಳನ್ನು ಅಥವಾ ಅಗ್ರೀಡ್ ವ್ಯಾಲ್ಯೂಸ್ಗಳನ್ನು ಅವರು ಕೊಡೋದಿಲ್ಲ.
ಗೊತ್ತಾಗೋದಿಲ್ಲ. ಯಾಕೆಂದರೆ ಇಲ್ಲಿ ವ್ಯಾಲ್ಯೂ ಏನಿರಬೇಕು, ಬುಕ್ ವ್ಯಾಲ್ಯೂ ಇರಬೇಕು. ಸೊ ವಿ ಸಿ ಮೊದಲನೇದು ಬಿಲ್ಡಿಂಗ್ಸ್ ಅಕೌಂಟ್. ಇಲ್ಲಿ ನೋಡ್ಬೋದು ಬಿಲ್ಡಿಂಗ್ಸ್ 30,000 ಇದೆ, ಮಷಿನರಿ 34,000 ಇದೆ, ಹಾಗೆಯೇ ಸ್ಟಾಕ್ 36,000 ಇದೆ, ಸೆಂಡ್ರಿ ಡೆಟರ್ಸ್ 21,600 ಇದೆ, ಕ್ಯಾಶ್ ಅಟ್ ಬ್ಯಾಂಕ್ 10,400 ಇದೆ. ಈ ಎಲ್ಲ ಅಸೆಟ್ಸ್ಗಳನ್ನು ಕೂಡ ಡೆಬಿಟ್ ಮಾಡಬೇಕು. ಯಾಕೆ ಡೆಬಿಟ್ ಮಾಡಬೇಕು ಅಂದರೆ ಅಸೆಟ್ಸ್ ಡೆಬಿಟ್ ಬ್ಯಾಲೆನ್ಸಿನ ಅಕೌಂಟ್ ಆಗಿರುತ್ತೆ. ಅಸೆಟ್ಸನ್ನು ಅವರು ಪರ್ಚೇಸ್ ಮಾಡ್ತಾರೆ. ಯಾವುದೇ ಒಂದು ಅಸೆಟನ್ನು ಪರ್ಚೇಸ್ ಮಾಡಿದಾಗ ಅದನ್ನು ಏನು ಮಾಡ್ತೀವಿ, ನಾವು ಡೆಬಿಟ್ ಮಾಡ್ತೀವಿ. ಸೊ ಈ ಎಲ್ಲ ಅಕೌಂಟ್ಸ್ಗಳನ್ನು ಕೂಡ ನಾವು ಡೆಬಿಟ್ ಮಾಡಬೇಕು. ಈ ಡೆಬಿಟ್ ಮಾಡಿದ ನಂತರ ಒಂದು ಲೈನನ್ನು ನೀವು ಹಾಗೆಯೇ ಬಿಡಬೇಕು. ಯಾಕೆಂದರೆ ಇಲ್ಲಿ ಡಿಫ್ರೆನ್ಸ್ ಯಾವ ಸೈಡ್ ಬರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಡೆಬಿಟ್ ಸೈಡ್ ಡಿಫ್ರೆನ್ಸ್ ಇರುತ್ತೋ, ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಇರುತ್ತೋ ನಮಗೆ ಗೊತ್ತಾಗೋದಿಲ್ಲ. ಸೊ ಒಂದು ಲೈನನ್ನು ನೀವು ಹಾಗೆಯೇ ಬಿಟ್ಟು ನೆಕ್ಸ್ಟು ಕ್ರೆಡಿಟ್ ಐಟಮ್ಸನ್ನು ಬರ್ಕೊಳ್ಬೇಕು. ಇಲ್ಲಿ ಮೊದಲಿಗೆ ನೀವು ಎಲ್ಲ ಲೈಬ್ರಿಟೀಸ್ಗಳನ್ನು ರೆಕಾರ್ಡ್ ಮಾಡಿ, ಅದು ನಿಮಗೆ ಈಸಿ ಆಗುತ್ತೆ. ಮೊದಲಿಗೆ ಎಲ್ಲ ಅಸೆಟ್ಸ್ಗಳನ್ನು ರೆಕಾರ್ಡ್ ಮಾಡಬೇಕು. ಆನಂತರ ಅವರು ಟೇಕ್ ಓವರ್ ಮಾಡಿದಂತಹ ಎಲ್ಲ ಲೈಬ್ರಿಟೀಸ್ಗಳನ್ನು ನಾವು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಕ್ರೆಡಿಟಾರ್ಸ್ 8,000 ಇದೆ, 13% ಡಿಬೆಂಚರ್ಸ್ ಆಫ್ ಬಿ ಲಿಮಿಟೆಡ್ 7,000 ಇದೆ, ಬಿಲ್ಸ್ ಪೇಬಲ್ ಅಕೌಂಟ್ 2,000 ಇದೆ. ಇದು ಮರ್ಜರ್ ಮೆಥಡ್ ಆಗಿದ್ದರಿಂದ ನಾವು ಮತ್ತೆ ನೋಡುವಂಥ ಅವಶ್ಯಕತೆ ಇಲ್ಲ. ಬಿ ಲಿಮಿಟೆಡಿನ ಎಲ್ಲ ಅಸೆಟ್ಸ್ ಮತ್ತು ಲೈಬ್ರಿಟೀಸ್ಗಳನ್ನು ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದೇ ವ್ಯಾಲ್ಯೂದಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಇದಾದ ನಂತರ ಏನೇನು ರಿಸರ್ವ್ ಇದೆ, ಏನು ಸರ್ಪ್ಲಸ್ ಇದೆ ಅದನ್ನು ಕೂಡ ನಾವು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ ರಿಸರ್ವ್ ಅಕೌಂಟ್ ಇದೆ, ಅದನ್ನು ನಾವು ಕ್ರೆಡಿಟ್ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್ ರಿಸರ್ವ್ ಇದೆ, ಅದನ್ನು ಕೂಡ ಕ್ರೆಡಿಟ್ ಮಾಡಿದ್ವಿ. P&L ಅಕೌಂಟ್ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಕ್ರೆಡಿಟ್ ಮಾಡಿದ್ವಿ. ಹಾಗೆ ಜನರಲ್ ರಿಸರ್ವ್ ಅಕೌಂಟ್ ಇದೆ, ಅದನ್ನು ಕೂಡ ಕ್ರೆಡಿಟ್ ಮಾಡಿದ್ವಿ. ಯು ಕ್ಯಾನ್ ಸಿ ಹಿಯರ್ ಜನರಲ್ ರಿಸರ್ವ್ ಇದೆ, ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ ರಿಸರ್ವ್ ಇದೆ, ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್ ರಿಸರ್ವ್ ಇದೆ, ಹಾಗೆಯೇ P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಈ ಎಲ್ಲ ಅಕೌಂಟ್ಗಳನ್ನು ಕೂಡ ನಾವಿಲ್ಲಿ ಕ್ರೆಡಿಟ್ ಮಾಡಬೇಕು. ಯಾಕೆಂದರೆ ಮರ್ಜರ್ ಮೆಥಡಿನಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗಳನ್ನು ಕೂಡ ಅವರು ಟೇಕ್ ಓವರ್ ಮಾಡಿರ್ತಾರೆ. ಇದಾದ ನಂತರ ನಾವು ಬಿಸ್ನೆಸ್ ಪರ್ಚೇಸ್ ಅಕೌಂಟನ್ನು ಕೂಡ ಕ್ರೆಡಿಟ್ ಮಾಡಬೇಕು. ಯಾಕೆ ಇದನ್ನು ಕ್ರೆಡಿಟ್ ಮಾಡಬೇಕು ಅಂದರೆ ಬಿಸ್ನೆಸ್ ಪರ್ಚೇಸ್ ಅಕೌಂಟನ್ನು ನಾವೇನು ಇಲ್ಲಿ ಡೆಬಿಟ್ ಮಾಡಿದ್ವಿ ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಆ ರೀತಿಯ ಕ್ಲೋಸಿಂಗ್ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡ್ತೀವಿ. ದಟ್ ಈಸ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 1,20,000. ಇದಾದ ನಂತರ ನಾವು ಡೆಬಿಟ್ ಬ್ಯಾಲೆನ್ಸಸ್ ಟೋಟಲನ್ನು ಮತ್ತು ಕ್ರೆಡಿಟ್ ಆದಂತಹ ಅಕೌಂಟ್ಸ್ಗಳ ಟೋಟಲನ್ನು ಕಂಪೇರ್ ಮಾಡಬೇಕು. ಆ ಕಂಪ್ಯಾರಿಷನ್ ಮಾಡಿದ ನಂತರ ಏನಾದರೂ ಡಿಫರೆನ್ಸ್ ಬಂದರೆ ಅದನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಈ ಸಿಚುವೇಷನ್ನಲ್ಲಿ ನೋಡಿ, ಕ್ರೆಡಿಟ್ ಸೈಡ್ ಟೋಟಲನ್ನು ತೆಗೆದುಕೊಳ್ಳಿ. 1,20,000 ಪ್ಲಸ್ 8,000 ಪ್ಲಸ್ 7,000 plus 2,000 plus 4,000 plus 2,000 plus 10,000 plus 9,000 ಟೋಟಲ್ 1,62,000 ಆಗುತ್ತೆ. ಇದು ಕ್ರೆಡಿಟ್ ಸೈಡಿನ ಟೋಟಲ್. ಡೆಬಿಟ್ ಸೈಡ್ ಟೋಟಲನ್ನು ನೋಡೋಣ. 30,000 34,000 36,000 21,600 10,400 1,32,000 ಆಗುತ್ತೆ. ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಾಯಿತು? 1,62,000 ಆಯಿತು. ಡೆಬಿಟ್ ಸೈಡ್ ಟೋಟಲ್ ಎಷ್ಟಾಯಿತು? 1,32,000 ಆಯಿತು. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ ಅದು ಡೆಬಿಟ್ ಸೈಡಲ್ಲಿ ಬರುತ್ತೆ. ಶಾರ್ಟ್ ಫಾಲ್ ಏನಿದೆ ಅದು ಡೆಬಿಟ್ ಸೈಡ್ ಬರುತ್ತೆ. ದಟ್ ಈಸ್ 30,000. ಈ 30,000ಅನ್ನು ನಾವು ಏನಂತ ರೆಕಾರ್ಡ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಲಾಸ್. ಯಾಕೆಂದರೆ ನೋಡಿ, ಅಸೆಟ್ ಸೈಡ್ ಏನಿದೆ ಆ ಬ್ಯಾಲೆನ್ಸು ಕಡಿಮೆ ಇದೆ. ಲಯಬಿಲಿಟಿ ಆ್ಯಂಡ್ ರಿಸರ್ವ್ ಸೈಡ್ ಬ್ಯಾಲೆನ್ಸ್ ಏನಿದೆ ಅದು ಜಾಸ್ತಿ ಆಗಿದೆ. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಏನಿದೆ ಅದು ಅಮೌಂಟನ್ನು ಅವರು ಪೇ ಮಾಡಿರ್ತಾರಲ್ವ, ಬಿ ಲಿಮಿಟೆಡಿಗೆ ಪೇ ಮಾಡಿದಂಥ ಅಮೌಂಟ್ ಅದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಅದನ್ನು ಕ್ಲೋಸ್ ಮಾಡಬೇಕು ಅಂತ ನಾವು ಕ್ರೆಡಿಟ್ ಮಾಡಿದ್ವಿ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಏನಿದೆ ಅಬ್ಲಿಗೇಷನ್ಸ್ ಮತ್ತು ಅವರು ಕೊಟ್ಟಂಥ ಪ್ರೈಸಿನ ಸಮ್ ಏನಿದೆ ಅಲ್ವಾ, ಅದರ ಟೋಟಲ್ ಏನಿದೆ ಜಾಸ್ತಿ ಆಗಿದೆ. ಆದರೆ ಅವರಿಗೆ ಸಿಗುವಂಥ ಅಸೆಟ್ಸ್ ಬ್ಯಾಲೆನ್ಸ್ ಏನಿದೆ ಅದು ಕಡಿಮೆ ಆಗಿದೆ. ಸೊ ಇಲ್ಲಿ ಏನಾಗಿರುತ್ತೆ? ಲಾಸ್ ಆಗಿರುತ್ತೆ. ಅಸೆಟ್ ಬ್ಯಾಲೆನ್ಸು ಕಡಿಮೆ ಇದೆ, ಲಯಬಿಲಿಟೀಸ್ ಆ್ಯಂಡ್ ಪ್ರೈಸಿನ ಬ್ಯಾಲೆನ್ಸ್ ಏನಿದೆ ಜಾಸ್ತಿ ಇದೆ. ಸೊ ಇಲ್ಲಿ ಏನಾಗಿರುತ್ತೆ? ಲಾಸ್ ಆಗಿರುತ್ತೆ. ಅದನ್ನು ನಾವು ಕ್ಯಾಪಿಟಲ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಎಂಟ್ರಿನ ಕ್ಲೋಸ್ ಮಾಡಬೇಕು. ಓಕೆ, ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬಂದರೆ ಏನು ಮಾಡಬೇಕು? ಅದನ್ನು ಕ್ಯಾಪಿಟಲ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ಕ್ರೆಡಿಟ್ ಸೈಡಲ್ಲಿ ಡಿಫ್ರೆನ್ಸ್ ಬಂದಿದ್ದರೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಅಥವಾ ಜನರಲ್ ರಿಸರ್ವ್ ಅಕೌಂಟಿಗೆ ಅಥವಾ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು.
Here we have to write being transfer of assets, liabilities, reserves and surpluses of B Limited at their book values and difference being placed in capital loss account. ಇಲ್ಲಿ ಮುಂದಿನ ಎಂಟ್ರಿನ ನಾವು ಯಾವುದಕ್ಕಾಗಿ ಪಾಸ್ ಮಾಡಬೇಕು ಅಂದರೆ ಇಲ್ಲೇನು ಕ್ಯಾಪಿಟಲ್ ಲಾಸ್ ಇದೆ ಅಲ್ವಾ, ಇದನ್ನು ಅಡ್ಜಸ್ಟ್ ಮಾಡಬೇಕು. ನಾವು ಇದನ್ನು ರೈಟ್ ಆಫ್ ಮಾಡಬೇಕು. ಇದನ್ನು ಯಾವ ರೀತಿ ರೈಟ್ ಆಫ್ ಮಾಡಬೇಕು ಅಂದರೆ ಒಂದು ವರ್ಕಿಂಗ್ ನೋಟನ್ನು ನೋಡೋಣ. ಹಿಯರ್ ನಾವಿಲ್ಲೇನು ಕ್ಯಾಪಿಟಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದನ್ನು ಇನ್ನೊಂದು ಮ್ಯಾನರಲ್ಲಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡದೆ ಕೂಡ ನಾವು ಈ ಕ್ಯಾಪಿಟಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ವಿ ಹ್ಯಾವ್ ಟು ಸಿ ದಿ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ? 1,20,000 ಇದೆ. ಆದರೆ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ವೆಂಡರ್ ಕಂಪನಿ ಎಷ್ಟಿದೆ? ವೆಂಡರ್ ಕಂಪನಿಯವರ ಪೇಡ್ ಅಪ್ ಕ್ಯಾಪಿಟಲ್ ಯು ಸಿ ಹಿಯರ್ 90,000 ಇದೆ. ವೆಂಡರ್ ಕಂಪನಿಯವರ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ? 90,000 ಇದೆ. ಆದರೆ ಪರ್ಚೇಸಿಂಗ್ ಕಂಪನಿಯವರು ಕೊಡುವಂತಹ ಪ್ರೈಸ್ ಎಷ್ಟಿದೆ? 1,20,000 ಇದೆ. ಸೊ ಅವರು ಕೊಟ್ಟ ಪ್ರೈಸ್ ಎಷ್ಟು? 1,20,000. ಆದರೆ ಅವರ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು ಅಥವಾ ನೆಟ್ ಅಸೆಟ್ಸ್ ಎಷ್ಟಿದ್ವು? 90,000 ಇದೆ. ಸೊ ಇಲ್ಲಿ ಯಾವುದು ಜಾಸ್ತಿ ಆಯಿತು? ಕೊಟ್ಟಂತಹ ಪ್ರೈಸ್ ಜಾಸ್ತಿ ಆಯಿತು, ಅವರ ಪೇಡ್ ಅಪ್ ಕ್ಯಾಪಿಟಲ್ ಕಡಿಮೆ ಇತ್ತು. ಸೊ ಡಿಫರೆನ್ಸ್ ಏನಿದೆ ಈ 30,000, ಇದನ್ನು ನಾವು ಕ್ಯಾಪಿಟಲ್ ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದು. ನಾವು ಇಲ್ಲಿ ಜರ್ನಲ್ ಎಂಟ್ರೀಸ್ ಮೂಲಕ ಕೂಡ ಕ್ಯಾಪಿಟಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಜರ್ನಲ್ ಎಂಟ್ರೀಸ್ಗಳನ್ನು ಅವರು ಕೇಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಡಿಫರೆನ್ಸನ್ನು ಈ ರೀತಿಯಾಗಿ ಕಾಂಪ್ಯೂಟ್ ಮಾಡ್ಬೋದು. ವಿ ಹ್ಯಾವ್ ಟು ಕಂಪೇರ್ ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ಆಲ್ಸೋ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ವೆಂಡರ್ ಕಂಪನಿ. ವೆಂಡರ್ ಕಂಪನಿಯವರ ಪೇಡ್ ಅಪ್ ಕ್ಯಾಪಿಟಲನ್ನು ಮತ್ತು ಪರ್ಚೇಸ್ ಕನ್ಸಿಡರೇಷನನ್ನು ನಾವು ಕಂಪೇರ್ ಮಾಡಬೇಕು. ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಅವರು ಕೊಟ್ಟಂಥ ಪ್ರೈಸ್ ಜಾಸ್ತಿ ಆಗಿದರೆ ಏನಾಗುತ್ತೆ? ಕ್ಯಾಪಿಟಲ್ ಲಾಸ್ ಆಗುತ್ತೆ. ಒಂದು ವೇಳೆ ಪೇಡ್ ಅಪ್ ಕ್ಯಾಪಿಟಲ್ಲೇ ಜಾಸ್ತಿ ಇದ್ದು ಪರ್ಚೇಸ್ ಕನ್ಸಿಡರೇಷನ್ ಕಡಿಮೆ ಇದ್ದರೆ ಏನಾಗುತ್ತೆ? ಅಲ್ಲಿ ಗೇನ್ ಆಗುತ್ತೆ. ಅದನ್ನು ನಾವು ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಈ ಕೇಸಲ್ಲಿ ಏನಾಗಿದೆ? ಕ್ಯಾಪಿಟಲ್ ಲಾಸು ರೈಸ್ ಆಗಿದೆ. ಈ ಕ್ಯಾಪಿಟಲ್ ಲಾಸನ್ನು ನಾವು ರೈಟ್ ಆಫ್ ಮಾಡಬೇಕು, ಅದನ್ನು ನಾವು ಅಡ್ಜಸ್ಟ್ ಮಾಡಬೇಕು. ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡುವಾಗ ನಾವು ಮೊದಲ ಪ್ರಿಫರೆನ್ಸನ್ನು ಯಾವುದಕ್ಕೆ ಕೊಡಬೇಕು ಅಂದರೆ ಫ್ರೀ ರಿಸರ್ವ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ, ಅಂದರೆ ಸೆಲ್ಲಿಂಗ್ ಕಂಪನಿಯವರ ಫ್ರೀ ರಿಸರ್ವ್ಸ್ಗಳಲ್ಲಿ ಇದನ್ನು ಅಡ್ಜಸ್ಟ್ ಮಾಡಬೇಕು. ಒಂದು ವೇಳೆ ಅದು ಸಫಿಷಿಯೆಂಟ್ ಇಲ್ಲ ಅಂದರೆ ಟ್ರಾನ್ಸ್ಫರೀ ಕಂಪನಿಯ ಫ್ರೀ ರಿಸರ್ವ್ಸ್ಗಳಲ್ಲಿ ಅದನ್ನು ನಾವು ಸೆಟಲ್ಮೆಂಟ್ ಮಾಡಬೇಕು. ಒಂದು ವೇಳೆ ಅದು ಸಫಿಷಿಯೆಂಟ್ ಇಲ್ಲ ಅಂದರೆ ಆ ಅಮೌಂಟನ್ನು ನಾವು ಟ್ರಾನ್ಸ್ಫರೀ ಕಂಪನಿಯ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಮೊದಲಿಗೆ ನಾವು ಟ್ರಾನ್ಸ್ಫರರ್ ಕಂಪನಿಯ ಫ್ರೀ ರಿಸರ್ವ್ಸ್ ಅಂದರೆ ಜನರಲ್ ರಿಸರ್ವ್ P&L ಅಕೌಂಟ್ ಬ್ಯಾಲೆನ್ಸಿನಲ್ಲಿ ಅಡ್ಜಸ್ಟ್ ಮಾಡಬೇಕು. ಸಫಿಷಿಯೆಂಟ್ ಇಲ್ಲ ಅಂದರೆ ಟ್ರಾನ್ಸ್ಫರೀ ಕಂಪನಿಯ ಜನರಲ್ ರಿಸರ್ವ್ ಅಥವಾ P&L ಅಕೌಂಟಿನಲ್ಲಿ ಅದನ್ನು ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಕ್ಯಾಪಿಟಲ್ ಲಾಸ್ ಎಷ್ಟಿದೆ? 30,000 ಇದೆ. ಮೊದಲ ಪ್ರಿಫರೆನ್ಸ್ ನಾವು ಯಾವುದಕ್ಕೆ ಕೊಡಬೇಕು? ಟ್ರಾನ್ಸ್ಫರರ್ ಕಂಪನಿಯ ಜನರಲ್ ರಿಸರ್ವ್ ಮತ್ತು P&L ಅಕೌಂಟ್. ನಾವು ನೋಡೋಣ. ಟ್ರಾನ್ಸ್ಫರರ್ ಕಂಪನಿಯ ಜನರಲ್ ರಿಸರ್ವ್ ಎಷ್ಟಿದೆ? 9,000 ಇದೆ. ಇದು ಸ್ಟ್ಯಾಚ್ಯುಟರಿ ರಿಸರ್ವ್ಗಳು. ಇವುಗಳಲ್ಲಿ ನಾವು ಅದನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಕಂಪಲ್ಸರಿ ಇದನ್ನು ಮೇಂಟೈನ್ ಮಾಡಬೇಕು ಆ್ಯಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ಲಾ. ಇಲ್ಲಿ P&L ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ? 10,000 ಇದೆ. ಸೊ ನಮಗೆ 9,000 ಜನರಲ್ ರಿಸರ್ವ್ ಸಿಗುತ್ತೆ, ಹಾಗೆಯೇ P&L ಅಕೌಂಟ್ ಬ್ಯಾಲೆನ್ಸು 10,000 ಸಿಗುತ್ತೆ. ಮೊದಲಿಗೆ ನಾವು ಈ ಅಮೌಂಟ್ಗಳಲ್ಲಿ ಇದನ್ನು ರೈಟ್ ಆಫ್ ಮಾಡಬೇಕು. 30,000 ಇದೆ, ಇದರಲ್ಲಿ 9,000 ಜನರಲ್ ರಿಸರ್ವ್, ಹಾಗೆಯೇ 10,000 P&L ಅಕೌಂಟ್ ಸರ್ಪ್ಲಸ್. ಇಷ್ಟು ನಾವು ಸೆಟ್ ಆಫ್ ಮಾಡಿದರೂ ಕೂಡ ಲಾಸಿನ ಬ್ಯಾಲೆನ್ಸ್ ಉಳಿಯುತ್ತೆ. ಎಷ್ಟು ಉಳಿಯುತ್ತೆ? 11,000 ಲಾಸ್ ಹಾಗೆಯೇ ಉಳಿಯುತ್ತೆ. ಟ್ರಾನ್ಸ್ಫರರ್ ಕಂಪನಿಯ ಜನರಲ್ ರಿಸರ್ವನ್ನು ಕೂಡ ನಾವು ತೊಗೊಂಡ್ವಿ, P&L ಅಕೌಂಟನ್ನು ಕೂಡ ತೊಗೊಂಡ್ವಿ, ಆದರೂ ಕೂಡ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ? 11,000. ಈಗ ನಾವು ಏನು ಮಾಡಬೇಕು ಅಂದರೆ ಎ ಲಿಮಿಟೆಡಿನ ಜನರಲ್ ರಿಸರ್ವ್ ಮತ್ತು P&L ಅಕೌಂಟಿನ ಬ್ಯಾಲೆನ್ಸನ್ನು ತೆಗೆದುಕೊಳ್ಬೇಕು. ಯು ಸಿ ಜನರಲ್ ರಿಸರ್ವ್ ಆಫ್ ಎ ಲಿಮಿಟೆಡಿನ ಜನರಲ್ ರಿಸರ್ವ್ ಎಷ್ಟಿದೆ? 4,000 ಇದೆ. P&L ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ? 15,000 ಇದೆ. ಸೊ ವಿ ಹ್ಯಾವ್ ಟು ಟೇಕ್ ಫಸ್ಟ್ ಜನರಲ್ ರಿಸರ್ವ್ ಆಫ್ ಎ ಲಿಮಿಟೆಡ್ 4,000 ನಾವು ತೊಗೊಂಡ್ವಿ. ಅದಾದ ಮೇಲೆ ಕೂಡ ಬ್ಯಾಲೆನ್ಸ್ ಆಫ್ ಲಾಸ್ ಉಳಿಯುತ್ತೆ. ಎಷ್ಟು ಉಳಿಯುತ್ತೆ? 11,000 ಲಾಸ್ ಇತ್ತು. ಅದರಲ್ಲಿ ಜನರಲ್ ರಿಸರ್ವ್ 4,000 ನಾವು
ಅಡ್ಜಸ್ಟ್ ಮಾಡಿದ್ವಿ. ಇದಾದ ಮೇಲೆ ಉಳಿಯುವಂಥ ಲಾಸ್ ಎಷ್ಟು? 7,000. ಆ ಲಾಸನ್ನು ನಾವು ಎ ಲಿಮಿಟೆಡಿನ ಪಿ ಎನ್ ಎಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಿದ್ವಿ. ಫೈನಲಿ ನಾವು ಹೋಲ್ ಲಾಸ್ ಅಮೌಂಟನ್ನು ಅಡ್ಜಸ್ಟ್ ಮಾಡಿದ್ವಿ. 30,000 ಏನಿದೆ ಅದನ್ನು ಪೂರ್ತಿಯಾಗಿ ಅಡ್ಜಸ್ಟ್ ಮಾಡಿದ್ವಿ. ಇದನ್ನೇ ನಾವು ಜರ್ನಲ್ ಎಂಟ್ರಿಯಲ್ಲಿ ಪಾಸ್ ಮಾಡೋಣ. ಇಲ್ಲಿ ಕ್ಯಾಪಿಟಲ್ ಲಾಸ್ ಏನಾಗಿತ್ತು? ಡೆಬಿಟ್ ಆಗಿತ್ತು. ಇದನ್ನು ರೈಟ್ ಆಫ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಅದನ್ನು ಸೇಮ್ ಅಮೌಂಟಿನಲ್ಲಿ ಕ್ರೆಡಿಟ್ ಮಾಡಬೇಕು. ಹಾಗಿದ್ರೆ ನಾವು ಯಾವುದನ್ನು ಡೆಬಿಟ್ ಮಾಡಬೇಕು ಅಂದರೆ, ಹೇಗೆ ನಾವು ಅದರ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು ಆ ಅಕೌಂಟ್ಸ್ಗಳನ್ನು ನಾವು ಡೆಬಿಟ್ ಮಾಡಬೇಕು. ಇಲ್ಲಿ ನೋಡಿ, ಜನರಲ್ ರಿಸರ್ವ್ ಅಕೌಂಟ್ ಮೊದಲು ಬಿ ಲಿಮಿಟೆಡಿನ 9,000 ರುಪೀಸನ್ನು ನಾವು ಅಡ್ಜಸ್ಟ್ ಮಾಡಿದ್ವಿ. ಇಲ್ಲಿ 9,000 ಅಂತ ನಾವು ಎಂಟ್ರಿ ಮಾಡಿದ್ವಿ. ಹಾಗೆಯೇ ಎ ಲಿಮಿಟೆಡಿನ ಜನರಲ್ ರಿಸರ್ವ್ 4,000 ಕೂಡ ಯೂಸ್ ಮಾಡಿದ್ವಿ, ಅದನ್ನು ಕೂಡ ಬರೆದಿದ್ದೇವೆ. ಸೊ ಟೋಟಲ್ ಎಷ್ಟಾಗುತ್ತೆ? ಜನರಲ್ ರಿಸರ್ವ್ 13,000 ಆಗುತ್ತೆ. ಹಾಗೆ ಪಿ ಎನ್ ಎಲ್ ಅಕೌಂಟ್ ಬ್ಯಾಲೆನ್ಸನ್ನು ಕೂಡ ಯೂಸ್ ಮಾಡಿದ್ವಿ. ಬಿ ಲಿಮಿಟೆಡಿನ ಪಿ ಎನ್ ಎಲ್ ಅಕೌಂಟ್ ಬ್ಯಾಲೆನ್ಸ್ 10,000, ಎ ಲಿಮಿಟೆಡಿನ ಪಿ ಎನ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು? 7,000 ನಾವು ಯೂಸ್ ಮಾಡ್ಕೊಂಡ್ವಿ. ಅದನ್ನು ಕೂಡ ಅದೇ ರೀತಿಯಾಗಿ ಬರೀಬೇಕು. ಬಿ ಲಿಮಿಟೆಡ್ 10,000, ಎ ಲಿಮಿಟೆಡ್ 7,000, ಟೋಟಲ್ 17,000. ಸೊ ವಾಟ್ಸ್ ದ ಎಂಟ್ರಿ ಹಿಯರ್? ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್ 13,000, ಪಿ ಎನ್ ಎಲ್ ಅಕೌಂಟ್ ಡೆಬಿಟೆಡ್ 17,000 to capital loss account 30,000. Here we have to write, being excess of purchase consideration over paid up capital of B Limited, that is rupees 30,000, adjusted against general reserve and other revenue profits. ಇದಾದ ಮೇಲೆ ಫೋರ್ತ್ ಎಂಟ್ರಿ ಇಸ್ ಫಾರ್ ಸೆಟಲ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನಿನ ಸೆಟಲ್ಮೆಂಟ್ಗಾಗಿ 4ನೇ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಹಿಯರ್ ವಿ ಹ್ಯಾವ್ ಟು ಡೆಬಿಟ್ ಲಿಕ್ವಿಡೇಟರ್ಸ್ ಆಫ್ ಎ ಲಿಮಿಟೆಡ್ ಅಕೌಂಟ್. ಯಾಕೆ ಲಿಕ್ವಿಡೇಟರ್ಸ್ ಅಕೌಂಟನ್ನು ಡೆಬಿಟ್ ಮಾಡಬೇಕು ಅಂದರೆ, ಪರ್ಚೇಸ್ ಕನ್ಸಿಡ್ರೇಷನನ್ನು ಸೆಟಲ್ಮೆಂಟ್ ಮಾಡಿದ ಮೇಲೆ ಆ ಲಯಬಿಲಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ, ಅವರ ಅಕೌಂಟ್ ಏನಾಗಿರುತ್ತೆ? ಕ್ಲೋಸ್ ಆಗುತ್ತೆ. ಸೊ ಅದನ್ನು ನಾವು ಡೆಬಿಟ್ ಮಾಡಬೇಕು. ಹಿಂದೆ ಅದನ್ನು ಕ್ರೆಡಿಟ್ ಮಾಡಿದ್ವಿ, ಇಲ್ಲಿ ಡೆಬಿಟ್ ಮಾಡಬೇಕು. ಇಲ್ಲಿ ಪರ್ಚೇಸ್ ಕನ್ಸಿಡ್ರೇಷನಿನ ಅಮೌಂಟ್ ಎಷ್ಟಿದೆ? 1,20,000 ಇದೆ. ಹಿಯರ್ ಯು ಸಿ ವಿ ಹ್ಯಾವ್ ಟು ಕ್ರೆಡಿಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಟು ದಿ ಎಕ್ಸ್ಟೆಂಟ್ ಆಫ್ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಅಮೌಂಟಿಗೆ ಮಾತ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟಿತ್ತು? 10 ರೂಪೀಸ್ ಇತ್ತು. 10 ರೂಪೀಸ್ ಇಂಟು 10,000 ಶೇರ್ಸ್. ಸೊ ಎಷ್ಟಾಗುತ್ತೆ? 1,00,000 ಆಗುತ್ತೆ. ಇಲ್ಲಿ ಪ್ರೀಮಿಯಂ ಅಮೌಂಟ್ ಕೂಡ ಇತ್ತು. ಪರ್ ಶೇರ್ 2 ರೂಪೀಸ್ ಪ್ರೀಮಿಯಮ್ ಅಂತೆ. 10,000 ಶೇರ್ಸಿಗೆ ಎಷ್ಟು ಪ್ರೀಮಿಯಮ್ ಆಗುತ್ತೆ? 20,000 ಪ್ರೀಮಿಯಮ್ ಆಗುತ್ತೆ. ಅದನ್ನು ನಾವು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. So we have to write, being settlement of purchase consideration by issue of 10,000 equity shares of rupees 10 each at a premium of rupees 2 per share. ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್. ಇಲ್ಲಿ ಡಿಬೆಂಚರ್ಸನ್ನು ಅವರು ಹೇಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದರೆ, ತಮ್ಮ ಕಂಪನಿಯ ನ್ಯೂ ಡಿಬೆಂಚರ್ಸನ್ನು ಇಶ್ಯೂ ಮಾಡೋದರ ಮೂಲಕ ಅದನ್ನು ಸೆಟಲ್ಮೆಂಟ್ ಮಾಡ್ತಾರೆ. ಹಿಯರ್ 13% ಡಿಬೆಂಚರ್ಸ್ ಆಫ್ ಬಿ ಲಿಮಿಟೆಡ್ ಅಕೌಂಟ್, ವಿ ಹ್ಯಾವ್ ಟು ಡೆಬಿಟ್ ದ್ಯಾಟ್ ಅಕೌಂಟ್. ವೈ? ನಾವಿಲ್ಲಿ ಅದನ್ನು ಕ್ರೆಡಿಟ್ ಮಾಡಿ ರೆಕಾರ್ಡ್ ಮಾಡಿದ್ವಿ. 13% ಡಿಬೆಂಚರ್ಸ್ ಅಕೌಂಟ್. ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ನಾವು ಅದನ್ನು ಡೆಬಿಟ್ ಮಾಡಬೇಕು. ಸೊ ಈ ಅಕೌಂಟನ್ನು ನಾವು ಡೆಬಿಟ್ ಮಾಡಿದ್ವಿ. ಇದರ ಅಮೌಂಟ್ ಎಷ್ಟಿತ್ತು? 7,000 ಇತ್ತು. ಸೊ ವಿ ರೋಟ್ 7,000 ಟು 15% ಡಿಬೆಂಚರ್ಸ್ ಆಫ್ ಎ ಲಿಮಿಟೆಡ್. ಎ ಲಿಮಿಟೆಡಿನ 15% ಡಿಬೆಂಚರ್ಸ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಿದ್ವಿ, ಯಾಕೆಂದರೆ ಅವರು ಇದರ ಮೂಲಕವೇ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ವಾಟ್ಸ್ ದ ಎಂಟ್ರಿ ಹಿಯರ್? 13% ಡಿಬೆಂಚರ್ಸ್ ಆಫ್ ಬಿ ಲಿಮಿಟೆಡ್ ಅಕೌಂಟ್ ಡೆಬಿಟೆಡ್ ಟು 15% ಡಿಬೆಂಚರ್ಸ್ ಅಕೌಂಟ್. ನಾವು ಎ ಲಿಮಿಟೆಡ್ ಅಕೌಂಟ್ ಬುಕ್ಸಲ್ಲೇ ಮಾಡ್ತಾ ಇದ್ದೇವೆ. ಸೊ ವಿ ಹ್ಯಾವ್ ಟು ರೈಟ್ ಜಸ್ಟ್ 15% ಡಿಬೆಂಚರ್ಸ್ ಅಕೌಂಟ್, ಬೀಯಿಂಗ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಆಫ್ ಬಿ ಲಿಮಿಟೆಡ್ ಬೈ ಇಶ್ಯೂ ಆಫ್ ನ್ಯೂ ಡಿಬೆಂಚರ್ಸ್ ಆಫ್ ಎ ಲಿಮಿಟೆಡ್. ನೆಕ್ಸ್ಟ್ ಎಂಟ್ರಿ ಈಸ್ ಫಾರ್ ಪೇಮೆಂಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಇಲ್ಲಿ ಎ ಲಿಮಿಟೆಡ್ ಅವರು ಬಿ ಲಿಮಿಟೆಡಿನ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗಳನ್ನು ತಾವೇ ಪೇ ಮಾಡ್ತಾರೆ. ಸೊ ಇಲ್ಲಿ ಯಾವ ಎಂಟ್ರಿನ ಹೇಗೆ ನಾವು ಪಾಸ್ ಮಾಡಬೇಕು ಅಂದರೆ, ಪಿ ಎನ್ ಎಲ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಯಾವುದೇ ಎಕ್ಸ್ಪೆನ್ಸನ್ನು ಪೇ ಮಾಡಿದಾಗ ನಾವು ಪಿ ಎನ್ ಎಲ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಅದೇ ರೀತಿ ಇಲ್ಲೂ ಕೂಡ ಪಿ ಎನ್ ಎಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಯಾಕೆ? ಕ್ಯಾಶ್ ಗೋಸ್ ಔಟ್. ಬ್ಯಾಂಕ್ ಅಥವಾ ಕ್ಯಾಶ್ ಅನ್ನುವಂಥ ಒಂದು ಅಸೆಟ್ಟು ಇಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಬೀಯಿಂಗ್ ಪೇಮೆಂಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಫ್ ಬಿ ಲಿಮಿಟೆಡ್.
ಇಲ್ಲಿ ಇನ್ನೊಂದು ವರ್ಕಿಂಗ್ ನೋಟ್ ಇದೆ, ಕ್ಯಾಲ್ಕ್ಯುಲೇಷನ್ ಆಫ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಶೀಟಿನಲ್ಲಿ ನಾವು ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸನ್ನು ಎಷ್ಟು ತೆಗೆದುಕೊಳ್ಬೇಕು. ನಾವು ಹಿಂದೆ ನೋಡಿದ್ವಿ, ಜನರಲ್ ರಿಸರ್ವಲ್ಲಿ ಯಾವುದೇ ಬ್ಯಾಲೆನ್ಸ್ ಉಳಿಯೋದಿಲ್ಲ. ಯಾಕೆಂದರೆ ಬಿ ಲಿಮಿಟೆಡಿನ 9,000 ಜನರಲ್ ರಿಸರ್ವನ್ನು ನಾವು ಕ್ಯಾಪಿಟಲ್ ಲಾಸಿನ ಅಡ್ಜಸ್ಟ್ಮೆಂಟ್ಗೆ ಯೂಸ್ ಮಾಡಿದ್ವಿ. ಹಾಗೆ ಎ ಲಿಮಿಟೆಡಿನ 4,000 ಜನರಲ್ ರಿಸರ್ವನ್ನು ಕೂಡ ಪೂರ್ತಿಯಾಗಿ ನಾವು ಕ್ಯಾಪಿಟಲ್ ಲಾಸಿನ ಅಡ್ಜಸ್ಟ್ಮೆಂಟ್ಗಾಗಿ ಯೂಸ್ ಮಾಡಿದ್ವಿ. ಬಟ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅದು ಇಟ್ ರಿಮೇನ್ಸ್. ಸೊ ನಾವು ಅದು ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಪಿ ಆ್ಯಂಡ್ ಎಲ್ ಅಕೌಂಟ್ ಆಫ್ ಎ ಲಿಮಿಟೆಡ್ ಎಷ್ಟಿದೆ, ಹಿಂದಿನ ಬ್ಯಾಲೆನ್ಸ್ ಶೀಟಲ್ಲಿ ಅದು 15,000 ರುಪೀಸ್ ಇದೆ. ಅದರಲ್ಲೇ ನಾವು ಕ್ಯಾಪಿಟಲ್ ಲಾಸನ್ನು ಅಡ್ಜಸ್ಟ್ ಮಾಡಿದ್ವಿ, ದ್ಯಾಟ್ ಈಸ್ 7,000. ಹಾಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗಳನ್ನು ಕೂಡ ಪೇ ಮಾಡಿದ್ದನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಟೋಟಲ್ ಎಷ್ಟಾಗುತ್ತೆ, 7,000 ಪ್ಲಸ್ 4,500, 11,500 ಬ್ಯಾಲೆನ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಎಷ್ಟು ಬ್ಯಾಲೆನ್ಸನ್ನು ಶೋ ಮಾಡಬೇಕು, 3,500. Let's prepare balance sheet of A Limited after absorption. ಅಬ್ಸಾರ್ಪ್ಷನ್ ಆದ ನಂತರದ ಎ ಲಿಮಿಟೆಡ್ಡಿನ ಬ್ಯಾಲೆನ್ಸ್ ಶೀಟನ್ನು ನಾವೀಗ ಪ್ರಿಪೇರ್ ಮಾಡೋಣ. ವಿದ್ಯಾರ್ಥಿಗಳೇ, ಮರ್ಜರ್ ಮೆಥಡಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಬಹಳ ಸಿಂಪಲ್. ಯಾಕೆಂದರೆ ಅಕಾರ್ಡಿಂಗ್ ಟು ಮರ್ಜರ್ ಮೆಥಡ್, ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿಕಮ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರಿಂಗ್ ಕಂಪನಿ ಅಟ್ ಬುಕ್ ವ್ಯಾಲ್ಯೂ. ಇಲ್ಲಿ ಬುಕ್ ವ್ಯಾಲ್ಯೂದಲ್ಲಿ ಎಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗಳನ್ನು ಅವರು ಟೇಕ್ ಓವರ್ ಮಾಡ್ತಾರೆ. ಹಾಗೆಯೇ ಟ್ರಾನ್ಸ್ಫರರ್ ಕಂಪನಿಯ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬ್ಯಾಲೆನ್ಸನ್ನು ಕೂಡ ಇಲ್ಲಿ ರೆಕಾರ್ಡ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ಬಿ ಲಿಮಿಟೆಡಿನ ಬ್ಯಾಲೆನ್ಸ್ ಶೀಟಿನಲ್ಲಿರುವಂಥ ಪ್ರತಿಯೊಂದು ಐಟಮನ್ನು ಕೂಡ ನಾವು ಎ ಲಿಮಿಟೆಡಿನ ಬ್ಯಾಲೆನ್ಸ್ ಶೀಟಿನ ಐಟಮಿನ ಜೊತೆಗೆ ಮರ್ಜ್ ಮಾಡಬೇಕು. ಎ ಲಿಮಿಟೆಡಿನ ಬ್ಯಾಲೆನ್ಸಿನ ಜೊತೆಗೆ ಬಿ ಲಿಮಿಟೆಡಿನ ಬ್ಯಾಲೆನ್ಸ್ಗಳನ್ನು ನಾವು ಆ್ಯಡ್ ಮಾಡಿ ಟೋಟಲನ್ನು ಬ್ಯಾಲೆನ್ಸ್ ಶೀಟಿನಲ್ಲಿ ಶೋ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಮೂವ್ ಅಹೆಡ್. You see, it is balance sheet of A Limited after merger as on 31st March 2021. Here first we have to prepare some notes. ಇಲ್ಲಿ ನೋಟ್ಸ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕು. ಫಸ್ಟ್ ನೋಟ್ ಇಸ್ ಫಾರ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ಗಾಗಿ ಮೊದಲ ನೋಟನ್ನು ನಾವು ಪ್ರಿಪೇರ್ ಮಾಡಬೇಕು. Here first we have to write authorized capital. Here we don't know the authorized capital, so just we wrote equity shares of rupees 10 each. We don't know the number. Next, issued, subscribed and paid up capital. Here we have to see, you see the balance sheet of A Limited before absorption. Here you see equity shares of rupees 10 each. ಅಂದರೆ ಪ್ರತಿ ಶೇರಿನ ಫೇಸ್ ವ್ಯಾಲ್ಯೂ ಎಷ್ಟಿದೆ, rupees 10 ಇದೆ. ಟೋಟಲ್ ಶೇರ್ ಕ್ಯಾಪಿಟಲ್ ವ್ಯಾಲ್ಯೂ ಈಸ್ 1,50,000. ಅಂದರೆ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ, 15,000 ಆಗುತ್ತೆ. 1,50,000 ಡಿವೈಡೆಡ್ ಬೈ rupees 10 per share. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ, 15,000 ಶೇರ್ಸ್. ಹಾಗೆಯೇ ಅಬ್ಸಾರ್ಪ್ಷನ್ ಆದ ನಂತರ ಅವರು ಬಿ ಲಿಮಿಟೆಡ್ ಕಂಪನಿಗೆ 10,000 ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಸೊ ಬಿಫೋರ್ ಎಷ್ಟಿತ್ತು, 15,000 ಶೇರ್ಸ್ ಇದ್ವು. ಇದಾದ ನಂತರ 10,000 ನ್ಯೂ ಶೇರ್ಸನ್ನು ಅವರು ಬಿ ಲಿಮಿಟೆಡ್ ಅವರಿಗೆ ಇಶ್ಯೂ ಮಾಡ್ತಾರೆ. ಸೊ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಶೇರ್ಸನ್ನು ಕನ್ಸಿಡರ್ ಮಾಡಬೇಕು. ಹಿಯರ್ ವಿ ಹ್ಯಾವ್ ಟು ರೈಟ್ 25,000 equity shares of rupees 10 each fully paid, 15,000 before and 10,000 after. So total ಎಷ್ಟಾಗುತ್ತೆ, 25,000 equity shares of rupees 10 each fully paid. So share capital value 2,50,000. Here we have to write of the above shares, 10,000 shares have been allotted as fully paid up to vendor company in pursuance to a contract without payment being received in cash. ಇಲ್ಲಿ ಯಾವುದೇ ಕ್ಯಾಶನ್ನು ರಿಸೀವ್ ಮಾಡಿದೆ ಪರ್ಚೇಸ್ ಕನ್ಸಲ್ಟೇಷನ್ಗಾಗಿ ಅವರು ವೆಂಡರ್ ಕಂಪನಿಗೆ 10,000 ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಟಿಸ್ ಫಾರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇಲ್ಲಿ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿದೆ ಶೇರ್ಸನ್ನು ಪ್ರೀಮಿಯಮಲ್ಲಿ ಅವರು ಇಶ್ಯೂ ಮಾಡಿರ್ತಾರೆ. ಸೊ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿನ ವ್ಯಾಲ್ಯೂ ಎಷ್ಟಿರುತ್ತೆ, 20,000 ಇರುತ್ತೆ. ಆ ವ್ಯಾಲ್ಯೂನ ನಾವಿಲ್ಲಿ ರೆಕಾರ್ಡ್ ಮಾಡಬೇಕು. ಇದಾದ ನಂತರ ಜನರಲ್ ರಿಸರ್ವ್ ಬ್ಯಾಲೆನ್ಸ್. ಇಲ್ಲಿ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಯಾವುದೇ ರೀತಿಯ ಬ್ಯಾಲೆನ್ಸ್ ಇಲ್ಲಿ ಉಳಿಯೋದಿಲ್ಲ. ಸೊ ನಾವು ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಕ್ಯಾಪಿಟಲ್ ಲಾಸನ್ನು ರೈಟ್ ಆಫ್ ಮಾಡುವಾಗ ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್ ಎರಡೂ ಕಂಪನಿಗಳ ಜನರಲ್ ರಿಸರ್ವ್ ಬ್ಯಾಲೆನ್ಸನ್ನು ಯೂಸ್ ಮಾಡಿದ್ವಿ. ಸೊ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಇಲ್ಲಿ ಬರೋದಿಲ್ಲ. ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ ರಿಸರ್ವ್ ಇದೆ.
ಎ ಲಿಮಿಟೆಡಿನ ರಿಸರ್ವ್ ಬ್ಯಾಲೆನ್ಸ್ 6000 ಇದೆ, ಬಿ ಲಿಮಿಟೆಡಿನ ರಿಸರ್ವ್ ಬ್ಯಾಲೆನ್ಸ್ 4000 ಇದೆ, ಟೋಟಲ್ 10,000 ಆಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್ ರಿಸರ್ವ್ ಓನ್ಲಿ ಬಿ ಲಿಮಿಟೆಡ್ದು ಇದೆ, ದಟ್ ಈಸ್ 2000. ಆನಂತರ ಸರ್ಪ್ಲಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ P&L ಅಕೌಂಟ್, ಇದಕ್ಕೆ ನಾವು ಒಂದು ವರ್ಕಿಂಗ್ ನೋಟನ್ನು ಕೂಡ ಮಾಡಿದ್ವಿ, ಯು ಕ್ಯಾನ್ ರೆಫರ್ ದ್ಯಾಟ್. P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಎ ಲಿಮಿಟೆಡ್ದು 15,000 ಇತ್ತು, ಅದರಲ್ಲಿ ಕ್ಯಾಪಿಟಲ್ ಲಾಸ್ 7,000 ಅಡ್ಜಸ್ಟ್ ಮಾಡಿದ್ವಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 4,500 ಕೂಡ ರೈಟ್ ಆಫ್ ಮಾಡಿದ್ವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡುವಂಥ ವ್ಯಾಲ್ಯೂ ಎಷ್ಟಿರುತ್ತೆ? 3,500. ಹಾಗೆಯೇ ಬಿ ಲಿಮಿಟೆಡ್ಡಿನ P&L ಅಕೌಂಟ್ ಬ್ಯಾಲೆನ್ಸನ್ನು ನಾವು ಪೂರ್ತಿಯಾಗಿ ಕ್ಯಾಪಿಟಲ್ ಲಾಸಿನ ಸೆಟಪ್ಗಾಗಿ ನಾವು ಬಳಸಿದ್ವಿ, ಸೊ ಅದನ್ನು ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನೋಟಿಸ್ ಫಾರ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಹಿಯರ್ ಯು ಸಿ ಅಬ್ಸಾರ್ಪ್ಷನ್ ಆಗೋದಕ್ಕಿಂತ ಮೊದಲು ಎ ಲಿಮಿಟೆಡಿನ ಡಿಬೆಂಚರ್ಸ್ ವ್ಯಾಲ್ಯೂ ಎಷ್ಟಿತ್ತು? ₹10,000 ಇತ್ತು. ಅಬ್ಸಾರ್ಪ್ಷನ್ ಆದ ಮೇಲೆ ಎ ಲಿಮಿಟೆಡ್ ಅವರು ಬಿ ಲಿಮಿಟೆಡಿನ ಡಿಬೆಂಚರ್ ಹೋಲ್ಡರ್ಸಿಗೆ ತಮ್ಮ ಕಂಪನಿಯ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾರೆ. ಅದರ ವ್ಯಾಲ್ಯೂ ಎಷ್ಟು? 7,000. ಸೊ ಟೋಟಲ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಎಷ್ಟಾಗುತ್ತೆ? 17,000. ನೆಕ್ಸ್ಟ್ ನೋಟಿಸ್ ಫಾರ್ ಟ್ರೇಡ್ ಪೇಯಬಲ್ಸ್. ಹಿಯರ್ ವಿ ಹ್ಯಾವ್ ಟು ಸಿ ದಿ ಓಲ್ಡ್ ಬ್ಯಾಲೆನ್ಸ್ ಶೀಟ್. You see here ಎ ಲಿಮಿಟೆಡಿನ ಸನ್ಡ್ರಿ ಕ್ರೆಡಿಟರ್ಸ್ 10,000 ಇದೆ, ಹಾಗೆ ಬಿ ಲಿಮಿಟೆಡಿನ ಸನ್ಡ್ರಿ ಕ್ರೆಡಿಟರ್ಸ್ ವ್ಯಾಲ್ಯೂ 8,000 ಇದೆ. ಸೊ ನಾವು ಟೋಟಲ್ ಎಷ್ಟಂತ ತೆಗೆದುಕೊಳ್ಬೇಕು? 10,000 ಪ್ಲಸ್ 8,000, 18,000 ಸನ್ಡ್ರಿ ಕ್ರೆಡಿಟರ್ಸ್ ಅಂತ ತೆಗೆದುಕೊಳ್ಬೇಕು. ಈ ಮರ್ಚರ್ ಮೆಥಡಲ್ಲಿ ವೆರಿ ಸಿಂಪಲ್. ಎ ಲಿಮಿಟೆಡಿನ ವ್ಯಾಲ್ಯೂವಿನ ಜೊತೆಗೆ ನಾವು ಬಿ ಲಿಮಿಟೆಡಿನ ಕನ್ಸರ್ನ್ಡ್ ಅಕೌಂಟಿನ ವ್ಯಾಲ್ಯೂನ ಆ್ಯಡ್ ಮಾಡಿ ಟೋಟಲನ್ನು ಶೋ ಮಾಡಬೇಕು. ಬಿಲ್ಸ್ ಪೇಯಬಲ್ 3,000 ಇದೆ ಎ ಲಿಮಿಟೆಡ್ದು, ಬಿ ಲಿಮಿಟೆಡಿನ ಬಿಲ್ಸ್ ಪೇಯಬಲ್ ವ್ಯಾಲ್ಯೂ ಇಸ್ ₹2,000. ಸೊ ಟೋಟಲ್ ನಾವು 5,000 ಬಿಲ್ಸ್ ಪೇಯಬಲ್ ಅಂತ ತೆಗೆದುಕೊಳ್ಬೇಕು. ಯು ಸಿ ಹಿಯರ್ sundry creditors 10,000 plus 8,000 18,000, bills payable 3,000 plus 2,000 5,000. ಅದೇ ರೀತಿಯಾಗಿ ಟ್ಯಾಂಜಿಬಲ್ ಅಸೆಟ್ಸ್ ಎ ಲಿಮಿಟೆಡಿನ ಬಿಲ್ಡಿಂಗ್ಸ್ 50,000 ಇದೆ, ಬಿ ಲಿಮಿಟೆಡಿನ ಬಿಲ್ಡಿಂಗ್ಸ್ ವ್ಯಾಲ್ಯೂ 30,000 ಇದೆ. ಸೊ ಟೋಟಲ್ ನಾವು 80,000 ಅಂತ ರೆಕಾರ್ಡ್ ಮಾಡಬೇಕು. ಮಷಿನರಿ ಆಲ್ಸೋ ಸೇಮ್. ಎ ಲಿಮಿಟೆಡಿನ ಮಷಿನರಿ ವ್ಯಾಲ್ಯೂ 65,000, ಬಿ ಲಿಮಿಟೆಡಿನ ಮಷಿನರಿ ವ್ಯಾಲ್ಯೂ 34,000, ಟೋಟಲ್ 99,000. ಇಲ್ಲಿ ಬಿ ಲಿಮಿಟೆಡಿನ ಎಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗಳ ಬುಕ್ ವ್ಯಾಲ್ಯೂದಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಬೇಕು. ಹಿಯರ್ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ವ್ಯಾಲ್ಯೂ 1,79,000, ಟೋಟಲ್ ಟ್ರೇಡ್ ಪೇಯಬಲ್ಸ್ ವ್ಯಾಲ್ಯೂ 23,000. ನೆಕ್ಸ್ಟ್ ನೋಟಿಸ್ ಫಾರ್ ಇನ್ವೆಂಟರೀಸ್. ಇಲ್ಲಿಯೂ ಕೂಡ ನಾವು ಎರಡೂ ಕಂಪನಿಗಳ ಇನ್ವೆಂಟರಿ ವ್ಯಾಲ್ಯೂವನ್ನು ಆ್ಯಡ್ ಮಾಡಿ ಟೋಟಲನ್ನು ತೆಗೆದುಕೊಳ್ಬೇಕು. ಸ್ಟಾಕ್ ವ್ಯಾಲ್ಯೂ ₹50,500 ಎ ಲಿಮಿಟೆಡ್ ಪ್ಲಸ್ ಬಿ ಲಿಮಿಟೆಡ್ ಸ್ಟಾಕ್ ವ್ಯಾಲ್ಯೂ 36,000, ಟೋಟಲ್ 86,500. ಸಿಮಿಲರ್ notice for trade receivables. Below that we have sundry debtors. 18,000 rupees value is for A Limited and 21,600 is for B Limited. Total value 39,600. Similar notice for cash and cash equivalents. ಇಲ್ಲಿ cash at bank ಇದೆ. ಇಲ್ಲಿ 14,500 A Limitedನ ವ್ಯಾಲ್ಯೂ, ಹಾಗೆಯೇ 10,400 ಏನಿದೆ ಇದು ಬಿ ಲಿಮಿಟೆಡಿನ ವ್ಯಾಲ್ಯೂ. ಇಲ್ಲಿ 4,500 ರುಪೀಸನ್ನು ನಾವು ಲೆಸ್ ಮಾಡಿದ್ದೇವೆ, ಯಾಕೆಂದರೆ ಎ ಲಿಮಿಟೆಡ್ ಅವರು ಲಿಕ್ವಿಡೇಷನ್ ಎಕ್ಸ್ಪೆನ್ಸನ್ನು ಪೇ ಮಾಡಿರ್ತಾರೆ. ಸೊ ಆ ರೀತಿ ಪೇ ಮಾಡಿದಾಗ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ 14,500 ಎ ಲಿಮಿಟೆಡಿನ ವ್ಯಾಲ್ಯೂಗೆ ನಾವು 10,400 ಬಿ ಲಿಮಿಟೆಡಿನ ಬ್ಯಾಂಕ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ವಿ. ಅದರಲ್ಲಿ 4,500 ಲಿಕ್ವಿಡೇಷನ್ ಎಕ್ಸ್ಪೆನ್ಸನ್ನು ಪೇಮೆಂಟ್ ಮಾಡಿದ್ದಕ್ಕಾಗಿ ರೆಡ್ಯೂಸ್ ಮಾಡಿದ್ವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಾವು 20,400 ಶೋ ಮಾಡಬೇಕು. Now you see the balance sheet. First part, equity and liabilities. Below that, shareholders funds. In that, share capital 2,50,000. 1,50,000 ಬಿಫೋರ್ ಅಬ್ಸಾರ್ಪ್ಷನ್ ಇತ್ತು. ಅಬ್ಸಾರ್ಪ್ಷನ್ ಆದ ನಂತರ 1,00,000 ರುಪೀಸ್ ಶೇರ್ ಕ್ಯಾಪಿಟಲ್ಲು ಜಾಸ್ತಿ ಆಗುತ್ತೆ. ಸೊ 2,50,000. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವ್ಯಾಲ್ಯೂ 35,500. ನಾವಿಲ್ಲಿ ನೋಟನ್ನು ಮೆನ್ಷನ್ ಮಾಡಿದ್ದೀವಿ. ಹಾಗೆ ನಾನ್ ಕರೆಂಟ್ ಲಯಬಿಲಿಟೀಸ್
Under that, long-term borrowings 17,000, note number 3. Current liabilities, below that, trade payables, note number 4, rupees 23,000. So equity and liabilities total ಎಷ್ಟಾಗುತ್ತೆ 3,25,500 ಆಗುತ್ತೆ. Next part is assets, below that non-current assets, in that fixed assets, in that tangible assets, it is note 5, rupees 1,79,000. And second part is current assets, in that inventories, note number 6, 86,500. Trade receivables, note number 7, 39,600. Cash and cash equivalents, note number 8, 20,400. ಇವುಗಳ ಟೋಟಲ್ ವ್ಯಾಲ್ಯೂ 1,46,500 ಆಗುತ್ತೆ. ಹಾಗೆ ಅಸೆಟ್ಸ್ ಟೋಟಲ್ ಕೂಡ 3,25,500 ಆಗುತ್ತೆ. ಈ ರೀತಿಯಾಗಿ ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಬಿ ಲಿಮಿಟೆಡಿನ ಎಲ್ಲ ಐಟಮ್ಗಳನ್ನು ಎ ಲಿಮಿಟೆಡಿನ ಬ್ಯಾಲೆನ್ಸ್ ಶೀಟಿನ ಐಟಮ್ಗಳ ಜೊತೆಗೆ ನಾವು ಮರ್ಜ್ ಮಾಡಿ ಆಫ್ಟರ್ ಅಬ್ಸಾರ್ಪ್ಷನ್ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಇಂದಿನ ಸೆಷನ್ನಲ್ಲಿ ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಿನಲ್ಲಿ ಇನ್ಕಾರ್ಪೊರೇಷನ್ ಎಂಟ್ರೀಸ್ಗಳನ್ನು ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಕ್ಯಾಪಿಟಲ್ ಲಾಸಿನ ಕ್ಯಾಲ್ಕುಲೇಷನನ್ನು ನೋಡಿದ್ವಿ, ಅದರ ಅಡ್ಜಸ್ಟ್ಮೆಂಟನ್ನು ನೋಡಿದ್ವಿ, ಹಾಗೆಯೇ P&L ಅಕೌಂಟ್ ಬ್ಯಾಲೆನ್ಸಿನ ಕ್ಯಾಲ್ಕುಲೇಷನನ್ನು ಕೂಡ ನೋಡಿದ್ವಿ. ಹಾಗೆ ಕೊನೆಯದಾಗಿ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಕೂಡ ಪ್ರಿಪೇರ್ ಮಾಡಿದ್ವಿ. ದೀಸ್ ಆರ್ ಮೈ ರೆಫರೆನ್ಸಸ್. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.